ಈಗ ಚಿತ್ತಾರ ಲೈಫ್ ಟೈಮ್ ಅಚೀವರ್ ಅವಾರ್ಡ್ನ ನೋಡುವಂಥ ಸಮಯ. ಈಗ ಅವರನ್ನ ಕರೆಯೋದಕ್ಕೆ, ಈಗ ಈ ಒಂದು ಅವಾರ್ಡ್ನ ಕೊಡೋದಕ್ಕೆ ನಾನು ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೋತಾ ಇದೀನಿ ಕನ್ನಡ ಚಿತ್ರರಂಗದ ಹಾಸ್ಯ ರತ್ನ, ಹಾಸ್ಯ ಚಕ್ರವರ್ತಿ, ನಮ್ಮೆಲ್ಲರ ಕಾಮಿಡಿ ಕಿಂಗ್ ಅಂತಾನೆ ಹೇಳ್ಬೋದು, ನಮ್ಮೆಲ್ಲರ ಪ್ರೀತಿಯ ಸಾಧು ಕೋಕಿಲ ಸರ್ ಆನ್ ಸ್ಟೇಜ್. ಸಾಧು ಸರ್, ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ನಿಮಗೆ ಸ್ವಾಗತ. ಸೊ ಹೇಗೆ ಅನ್ನಿಸ್ತಾರೆ ಸರ್, ಇಷ್ಟು ದಿನಗಳಾದ್ಮೇಲೆ ಈ ತರ ಒಂದು ಅವಾರ್ಡ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ಹೇಗೆ ಅನ್ನಿಸ್ತಾ ಇರೋದು ಯಾವುದು? ಈ ಒಂದು ಇಷ್ಟು ಜನ ನಾವೆಲ್ಲ ಚಿತ್ರರಂಗದ ಫ್ಯಾಮಿಲಿ ಇಲ್ಲಿದ್ದಾರೆ, ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಈ ತರ ಒಂದು ಚಿತ್ತಾರ ಫಿಲ್ಮ್ ಸ್ಟಾರ್ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆ ಸರ್, ಇಷ್ಟು ಜನ ಹೀರೋಯಿನ್ಸ್ ಇದ್ದಾರೆ, ನಿಮ್ಗೆ ಏನ್ ಬೇಕನ್ನ ಮಾತಾಡ್ಬೋದು ಸರ್? ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರದು ಸೇರೋದೇ ಅಪರೂಪ. ಹೌದು. ಅದ್ರಲ್ಲಿ ಬೇರೆ ಈ ಕೋವಿಡ್ ಬಂದು 3 ವರ್ಷ ಯಾರ ಮುಖ ಯಾರೂ ನೋಡಿರಲಿಲ್ಲ. ಅದರಿಂದ ಇಲ್ಲಿ ಬಂದರೂ ಎಲ್ಲ ಕಲಾವಿದರನ್ನ ನೋಡೋದಕ್ಕೆ ಬಹಳ ಬಹಳ ಖುಷಿ ಅನಿಸ್ತದೆ. ಬರೀ ಕಲಾವಿದರೆಲ್ಲ, ಸಂಗೀತಗಾರರು ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ನಮ್ಮ ಮಾಸ್ಟ್ರು ಎಲ್ಲ ಬಂದಿದ್ದಾರೆ, ಕೊರಿಯೋಗ್ರಾಫರ್ಸು ಮತ್ತು ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡೋಕ್ಕೆ ಖಂಡಿತ ಸಂತೋಷ. ವೆರಿ ನೈಸ್ ಸರ್. ಈಗ ಮುಂದಿನ ಅವಾರ್ಡ್ ಹೋಗೋಣ. ಮುಂದಿನ ಚಿತ್ತಾರ ಲೈಫ್ ಟೈಮ್ ಅಚೀವರ್ ಅವಾರ್ಡ್ನ ಕೊಡೋದಕ್ಕೆ ಸಾಧು ಕೋಕಿಲ ಸರ್ ಜೊತೆಗೆ ಬಾಟರ್ ಕಾರ್ಡ್ ಇದರ ಕಡೆಯಿಂದ ಸತೀಶ್ ಅವ್ರನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದೀನಿ. ಸತೀಶ್ ಅವರೇ ಪ್ಲೀಸ್. ಈ ಕಾಲದಲ್ಲಿ ಕೋಟಿ ರೂಪಾಯಿ ಅಂತಂದ್ರೆ ಯಾರು ಅಷ್ಟೊಂದು ಬೆಲೆ ಕೊಡೋದಿಲ್ಲ. ಆದ್ರೆ ಕನ್ನಡ ಚಿತ್ರಗಳು 100 ಕೋಟಿ ಬಜೆಟ್ಗೂ ಸಾಕ್ಷಿಯಾಗಿವೆ, ಬಾಕ್ಸ್ ಆಫೀಸ್ ಅಲ್ಲಿ ಕಮಾಯಿಸಿದ್ದೂ ಇದೆ. ಆದರೆ ಆ ಕಾಲದಲ್ಲಿ 90ರ ದಶಕದಲ್ಲಿ ಕೋಟಿ ರೂಪಾಯಿ ಹೂಡುವಂತಹ ಧೈರ್ಯ ಮಾಡಿ ಬಹಳಷ್ಟು ಹಿಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿದಂತಹ ಹೆಮ್ಮೆಯ ನಿರ್ಮಾಪಕರು ಏನೇ ಕಷ್ಟ ಬಂದ್ರು ಕೊನೆಯವರೆಗೂ ನಮ್ಮ ಚಿತ್ರರಂಗದ ಏಳಿಗೆ ಶ್ರಮಿಸಿದವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೋಟಿ ರಾಮು ಸರ್ ಅವರು. ಚಿತ್ತಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇದನ್ನ ಸ್ವೀಕರಿಸೋದಕ್ಕೆ ರಾಮು ಸರ್ ಅವರ ಪರವಾಗಿ ಮಾಲಾಶ್ರೀ ಮ್ಯಾಮ್ ಅನ್ನ ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಜೋರಾದ ಚಪ್ಪಾಳೆ. ಮಾಲಾಶ್ರೀ ಮ್ಯಾಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಮೆಲ್ಲರಿಗೂ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಇದೆ. ರಾಮು ಸರ್ ಅಂತ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಿದ್ದು, ಅದ್ಭುತವಾದ ಹಿಟ್ ಸಿನಿಮಾಗಳ ಮೇಲೆ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರು ರಾಮು ಸರ್. ಸೊ ಇವತ್ತು ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಸಿಕ್ಕಿದೆ, ಏನ್ ಅನ್ನಿಸ್ತಾರೆ? ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಚಿತ್ತಾರ ಟು ಗಿವಿಂಗ್ ಸಚ್ ಅ ರೆಸ್ಪೆಕ್ಟ್ ಆ್ಯಂಡ್ ಲವ್ ಟು ರಾಮು. ನನಗೆ ಅನಿಸ್ತಾ ಇದೆ, ರಾಮು ಅವರೆಲ್ಲ ಅವ್ರವ್ರ ಶೂಟಿಂಗ್ ಹೋಗಿದ್ದಾರೆ, ನಾನು ಇವಾಗ ಹೋಗಿ ಅವ್ರಿಗೆ ಕೊಡ್ತೀನಿ ಅನ್ನೋ ಫೀಲಿಂಗಲ್ಲೇ ಇದೆ. 1 ಇಯರ್, 1 ವರ್ಷ ಆಗೋಯ್ತು, ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಐ ಮಿಸ್ ಯು ಪುಟ್ಟ. I don't know what to tell. Thank you once again, Chitara. Thank you so much. ಥ್ಯಾಂಕ್ ಯು ಮ್ಯಾಮ್. ನೀವು ಬಂದಿದ್ದಕ್ಕೆ ಸಂತೋಷ ಆಯಿತು, ಈ ಅವಾರ್ಡ್ನ ಸ್ವೀಕರಿಸಲಿಕ್ಕೆ ತುಂಬಾ ಸಂತೋಷ ಆಯಿತು. ಬಟ್ ರಾಮು ಸರ್ ಎಲ್ಲೇ ಇದ್ರು ಇವತ್ತು ಈ ಒಂದು ಘಳಿಗೆ, ಈ ಒಂದು ಮೊಮೆಂಟ್ ನೋಡಿ ತುಂಬಾ ಸಂತೋಷ ಪಟ್ಟಿರ್ತಾರೆ ಅಂತ ನಾವೆಲ್ಲ ಭಾವಿಸಿರ್ತೀವಿ. ಸೊ ಅವರ ಸಿನಿಮಾಗಳು ಇನ್ನ ಒಂದು 100 ವರ್ಷ ಆದರೂ ನಮ್ಮೆಲ್ಲರ ನೆನಪಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಒಂದು ನೆನಪುಗಳ ಮುಖಾಂತರ ಅವರು ಚಿರಾಯು ಮೇಡಮ್. ಇನ್ನು 100 ವರ್ಷ ಆದರೂ, ಎಷ್ಟು ವರ್ಷ ಆದರೂ ಅವರ ಚಿತ್ರಗಳಿದ್ದೇ ಇರುತ್ತೆ. ಅವರು ಹಾಕಿದಂಥ ಬುನಾದಿ ಇವತ್ತು ಎಲ್ಲ 100 ಕೋಟಿ 1000 ಕೋಟಿ ತನಕ ಕಲೆಕ್ಟ್ ಮಾಡ್ತಾ ಇದೆ. ಮೋಸ್ಟ್ಲಿ ಅವರೆಲ್ಲ ಒಂದ್ ಕಡೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಕನ್ನಡ ಚಿತ್ರರಂಗಗಳು ಕೋಟಿ ಎಲ್ಲ ಕೋಟಿಗಳನ್ನು ದಾಟ್ಲಿ ಅಂತ. ಸೊ ವಿ ಆಲ್ವೇಸ್ ರಿಮೆಂಬರ್ ರಾಮು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರಾಮು ಸರ್ಗೆ ಗೊತ್ತಿದ್ದು ಒಂದೇ ಒಂದು, ಅದೇನು ಅಂತ ಹೇಳಿ, ಸಿನಿಮಾ. ಅದನ್ನು ಬಿಟ್ಟು ಬೇರೆ ಪ್ರಪಂಚ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಮೇಡಮು ಎಲ್ಲೂ ಕುಗ್ಗೋ ಹಾಗೇ ಇಲ್ಲ. ಅವರ ಆಸೆ ಎಲ್ಲವನ್ನು
ನೀವು ಪೂರೈಸ್ತೀರ ಅನ್ನೋ ಭರವಸೆ ನಮಗಿದೆ. ಯಾಕೆಂದ್ರೆ ರಾಮು ಸರ್ ನನ್ನ ಕ್ಲೋಸ್ ಫ್ರೆಂಡು. ಅದರಿಂದ ನೀವು ಎಲ್ಲವನ್ನು ನೀವು ಅಚೀವ್ ಮಾಡೇ ಮಾಡ್ತೀರಾ ಅನ್ನೋದು ಆಸೆ ನಮಗಿದೆ. ಶೋರಾಗಿ ಮಾಡ್ತೀನಿ. ಮಾಲಾಶ್ರೀ ಅಂದ್ರೆ ಎಗರ್ಸಿ ಒದೆಯೋದೇ ನಮಗೆ ಗೊತ್ತು. ಈ ಥರ ಇದು ನಮ್ಗೆ ನೋಡೇ ಇಲ್ಲ. ಇಲ್ಲಿ ಬೇಕು ಅಂದ್ರೆ ಒದ್ದು ಬಿಡಿ ಒಂದೆರಡು ನಮಗೆ. ಇಲ್ಲ, ಶೋರ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ. ಚಿತ್ತಾರ ವಾಸ್ ಆಲ್ವೇಸ್ ನನಗೆ, ಐ ನೋ, ಐ ಶೇರ್ಡ್ ಮೈ ಜರ್ನಿ ವಿತ್ ದೆಮ್. ಸೋ ಮೆನಿ ಮಂತ್ಸ್ ಬಂತು. ಆ್ಯಂಡ್ ರಾಮು ಅವರು ಮೀಡಿಯಾಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಎವ್ರಿಬಡಿ ಸಪೋರ್ಟೆಡ್ ಸೋ ಮಚ್. ಅದು ಹಂಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಾಜು ಸರ್, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಾಲಾಶ್ರೀ ಮ್ಯಾಮ್, ನೀವು ಇಲ್ಲೇ ಇರಬೇಕು. ಇನ್ನೊಂದು ಅವಾರ್ಡನ್ನ ನೀವು ಕೊಡಬೇಕು ಇವಾಗ. ಥ್ಯಾಂಕ್ ಯು ಸರ್. ಈಗ ಮತ್ತೊಂದು ಚಿತ್ತಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನ ನೀಡುವಂತ ಸಮಯ. ಈ ಅವಾರ್ಡ್ ನ ನೀಡೋದಕ್ಕೆ ಮಾಲಾಶ್ರೀ ಮ್ಯಾಮ್ ಜೊತೆಗೆ ರೇಡಿಯೋ ಸಿಟಿಯ ವೈಸ್ ಪ್ರೆಸಿಡೆಂಟ್ ಆದಂತಹ ವಿನೋದ್ ಅವರ ವೇದಿಕೆ ಮೇಲೆ ಬರ್ಮಾಡ್ಕೊತಾ ಇದ್ದೀನಿ. ಬಲಿ ಜೋರಾಗಿ ಚಪ್ಪಾಳೆ. ಮೈ ನವಿರೇಳಿಸುವಂತ ಸ್ಟಂಟ್ಗಳನ್ನ ನೋಡಿದಾಗ ನಮಗೆ ಅದ್ರ ಹಿಂದೆ ಇರುವಂತಹ ಶ್ರಮದ ಬೆಲೆ ಗೊತ್ತೇ ಆಗೋದಿಲ್ಲ. ಪ್ರಾಣವನ್ನೇ ಒತ್ತೆ ಇಟ್ಟು ಶ್ರಮಿಸುವಂತಹ ಸಾಹಸ ಕಲಾವಿದರಲ್ಲಿ ಮುಂಚೂಣಿಯಲ್ಲಿ ಬರೋರು ಇವರು. ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳಿಗೆ ಡೂಪ್ ಹಾಕಿದಂತಹ ಕೆಚ್ಚೆದೆಯ ಸಾಹಸಿ ನಮ್ಮ ರಾಕ್ ಶೆಟ್ಟಿ ಅವರು, ರಾಮ್ ಶೆಟ್ಟಿ ಅವರು. ಲೆಟ್ಸ್ ವೆಲ್ಕಮ್ ರಾಮ್ ಶೆಟ್ಟಿ ಸರ್ ಆನ್ ಸ್ಟೇಜ್. ರಾಮ್ ಶೆಟ್ಟಿ ಸರ್, ಹೇಳಿ ಸರ್, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಅವಾರ್ಡ್ ರಿಸೀವ್ ಮಾಡಿರೋದು ಅಂತ ಕ್ಷಣ? ಲೈಫ್ ಟೈಮ್ ಚಿತ್ತಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಚಿತ್ತಾರ ಫಿಲಿಂ ಅವಾರ್ಡ್ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಅರ್ಪಿಸಿದರು. ಅದನ್ನೇ ನಾನು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಏನೆಂದರೆ, ನಾನು ಅಪ್ಪು ಪಿಕ್ಚರ್ ಅವರದ್ದು ಫಸ್ಟ್ ಮಾಡಿದ್ದೀನಿ. ಆಮೇಲೆ ಅಬ್ಬಿ, ಅರಸು, ಮಿಲನ ಮತ್ತು ಬಸವ ಇಷ್ಟು ಪಿಕ್ಚರ್ 5-6 ಪಿಕ್ಚರೇನೋ ಮಾಡಿದ್ದೀನಿ ಅವರು. ಆದರೆ ಅವರೊಟ್ಟಿಗೆ ಸ್ಟಂಟ್ ಮಾಡುವುದಂದರೆ ಭಾಳ ಹೆಮ್ಮೆಯ ವಿಷಯ. ಏನಂದರೆ ಅವರಿಗೆ ಸ್ಟಂಟಲ್ಲಿ ಹೇಳ್ಬೇಕಂತೆಲ್ಲ ಎಲ್ಲ ಮಾಡಿಬಿಡ್ತಾರೆ. ಹೆಂಗೆ ಇವರು ಅಮ್ಮನವರು ಸಹ, ಇವರು ಸಹ ನಾನು ಚಾಮುಂಡಿ ಪಿಕ್ಚರ್ ಮಾಡಿದ್ದೀನಿ, ಇವರು ಸಹ ಸ್ಟಂಟಲ್ಲಿ ಅಂತ ಸೂಪರ್. ನಾನು ಅದೇ ಹೇಳ್ತಾ ಇದ್ದೆ ಸರ್ ಇವಾಗ ತಾನೆ. ಬೆಸ್ಟ್ ವಾಸ್ AK-47. AK-47. ಓಕೆ. ರಾಮನ್ ಅವ್ರದ್ದು ನನಗೆ AK-47 ಮೊದಲು ಫಸ್ಟ್ ಅದ್ರ ಮೊದಲು ಸಿಂಹದ ಮರಿ ಮಾಡಿಸಿದ್ರು. ಆಮೇಲೆ ಬೊಂಬೆಗೆ ಬಂದು ಅವರು ನನ್ನನ್ನು ನೀವು AK-47 ಮಾಡಬೇಕಂತ ಹೇಳಿದರು. ಆಗ ನಾನು ಭಾಳ ಬ್ಯುಸಿ ಇದ್ದೆ. ಮತ್ತು ಸರ್ ರಾಮು ಸರ್ ಒಂದು ಪ್ರೊಡ್ಯೂಸರ್, ಭಾಳ ಒಳ್ಳೆಯ ಪ್ರೊಡ್ಯೂಸರ್. ಸಿಂಹದ ಮರಿಯಲ್ಲಿ ನನಗೆ ಜೈಪುರಲ್ಲಿ ಒಂದು 400 ಕುದುರೆ, ಹೆಲಿಕಾಪ್ಟರ್ ಬೇಕಾದರೆ ಹೆಲಿಕಾಪ್ಟರ್ನ ಅವರೇ ಸ್ವಂತ ದಿಲ್ಲಿಯಿಂದ ಬಂದು ಶೂಟಿಂಗಿಗೆ ತಂದಿದ್ರು. ಅದೇ ಥರ ನನಗೆ ಅವರಂದರೆ ಭಾಳ ಅಂದರೆ ಪ್ರೀತಿ, ಒಂದು ತಮ್ಮನಾಗೆ ಇದ್ದರು ಅವರು. ನಾವು ಮತ್ತು ಒಂದು ಫ್ಯಾಮಿಲಿ ಮೆಂಬರ್ ಥರ ಇದ್ದೇವೆ ಅಲ್ಲಿ ಯಾವಾಗಲೂ. ಸೊ ಅವರು ಆ ಪಿಕ್ಚರ್ಗೆ ಏನು ಮಾಡಿದರು ಅವರು ಹೇಳ್ತಾರೆ, ಎಷ್ಟು ಖರ್ಚಾಗಲಿ ಏನು ತೊಂದರೆ ಇಲ್ಲ, ನೀವು ಸ್ಟಂಟ್ ಬೆಸ್ಟ್ ಕೊಡಬೇಕಂತ. ನಾನು ಬೊಂಬೈಯಲ್ಲಿ ಅವರಿಗೆಲ್ಲ ಲೊಕೇಶನ್ ಕೊಟ್ಟು ಅಲ್ಲಿ ಎಲ್ಲ ಚೇಸ್ ಎಲ್ಲ ಆ ಬ್ಯುಸಿ ರೋಡಲ್ಲಿ ನಾನು ಮಾಡಿಕೊಟ್ಟಿದ್ದೇನೆ. ನಮ್ಮ ರಾಜ್ಕುಮಾರ್ ಅಣ್ಣನವರು ಪಿಕ್ಚರ್ ನೋಡಿ ಹೇಳ್ತಾರೆ, ನೀವು ಹೇಗೆ ಮಾಡಿದ್ರಿ, ಬೊಂಬೈಲಿ ಕಾಲಿಡಲಿಕ್ಕೆ ಜಾಗ ಇರುವುದಿಲ್ಲ, ಅಲ್ಲಿ ನೀವು ಈ ಸ್ಟಂಟ್ ಎಲ್ಲ ಮಾಡಿಸಿದ್ರಿ ಅಂತ. ಅದು ಒಂದು ಎಲ್ಲ ನೆನಪು ಬರುತ್ತೆ ಈಗ. ಮತ್ತು ಅಪ್ಪುನ ವಿಷಯ ಅಂತೂ, ಈಗ ನಾನು ಹಿಂದಿ ಪಿಕ್ಚರ್ನಲ್ಲಿ ಸಹ ಒಂದು 400 ಹೆಚ್ಚು ಪಿಕ್ಚರ್ ಮಾಡಿದ್ದೀನಿ. ಅಲ್ಲಿ ಸಹ ನಮ್ಮ ಅಕ್ಷಯ್ ಕುಮಾರ್ ಎಲ್ಲ ಹೀರೋ ಇದ್ದಾರೆ, ಸಂಜಯ್ ದತ್ತದ್ದು ಒಂದು 30 ಪಿಕ್ಚರ್ ಮಾಡಿದ್ದೀನಿ. ಹಾಗೆ ಒಂದು 50 ವರ್ಷನೇ ಈಗ ನನಗೆ ಈ ಇಂಡಸ್ಟ್ರಿಯಲ್ಲಿ ಆಗುತ್ತಾ ಇದೆ. ಐ ಆಮ್ ಹ್ಯಾಪಿ ಸರ್, ಹ್ಯಾಪಿ. ಮತ್ತು ಪುಣ್ಯ ಇದು ಕರ್ಮ ಭೂಮಿಯಲ್ಲಿ ಬೊಂಬೈಯಲ್ಲಿ ನನಗೆ ಭಾಳ ಅವಾರ್ಡ್ ಸಿಕ್ಕಿದೆ. ಮಹಾರಾಷ್ಟ್ರ ಸ್ಟೇಟ್ ಅವಾರ್ಡ್ ಸಹ ಸಿಕ್ಕಿದೆ ನನಗೆ. ಆದರೆ ನನ್ನ ಜನ್ಮಭೂಮಿಯಲ್ಲಿ ನನಗೆ ಅವಾರ್ಡ್ ಸಿಕ್ಕಿದ್ದು ಅಲ್ಲ, ಭಾಳ ಸಂತೋಷ ಆಗುತ್ತೆ. Very nice. ನನ್ನ ಜನ್ಮಭೂಮಿ. ಥ್ಯಾಂಕ್ ಯು ಸರ್.
ನಮಗೂ ಬಹಳ ಹೆಮ್ಮೆ ಇದೆ ಸರ್, ಯಾಕಂದ್ರೆ ನಮ್ಮ ಕನ್ನಡದವರು ಇವತ್ತು ಎಲ್ಲ ಕಡೆ ಹೆಸರು ಮಾಡ್ತಾ ಇದ್ದಾರೆ. ಬಟ್ ನೀವು ಅವಾಗಲೇ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ನಿಮ್ಮ ಶೌರ್ಯವನ್ನ ಪ್ರದರ್ಶನ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಕಂಗ್ರಾಚುಲೇಷನ್. ಕನ್ನಡ ಪಿಕ್ಚರ್ ಒಂದು 76 ಮಾಡಿದ್ದೇನೆ, 5 ಪಿಕ್ಚರ್ ತುಳು ಪಿಕ್ಚರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮಾಡಿದ್ದೇನೆ. ವೆರಿ ನೈಸ್ ಸರ್. ಖಂಡಿತವಾಗ್ಲೂ ನೀವೆಲ್ಲ ಇವತ್ತು ಇಲ್ಲಿ ಬಂದಿರೋದೇ ನಮ್ಮ ಹತ್ರ ಬಹಳ ಸಂತೋಷ ಆಗ್ತಾರೆ, ನಮ್ಮ ಸೌಭಾಗ್ಯ ಸರ್. ಥ್ಯಾಂಕ್ ಯು ಸರ್. ಅದು ಸಹ ಮಾಲಮ್ಮನ ಕೈಯಿಂದ ಅವಾರ್ಡ್ ತಗೊಂಡದ್ದು ಇನ್ನೂ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.